ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರ ಮನೆಯಲ್ಲೂ ಕೂಡ ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಇತ್ತ ಯಾರೆಲ್ಲ ತಮ್ಮ ತಮ್ಮ ಊರುಗಳನ್ನತ್ತ ಚಲಿಸಬೇಕಾಗಿರುತ್ತೆ. ಯಾಕಂದರೆ ಬೇರೆ ಕಡೆ ಜಿಲಿ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ಇನ್ನು ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಇನ್ನು ಕೆಲವರು ತಮ್ಮ ಸ್ವತಃ ಊರಿಗೆ ಹೋಗ್ತಾ ಇರ್ತಾರೆ, ಹುಟ್ಟೂರಿಗೆ ಹೋಗ್ತಾ ಇರ್ತಾರೆ. ಈಗ ಯುಗಾದಿ ರಂಜಾನ್ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಊರಿನತ್ತ ಲಗ್ಗೆಯನ್ನ ಇಡ್ತಿದ್ದಾರೆ ಜನರು. ಯುಗಾದಿ ರಂಜಾನ್ ಹಬ್ಬಕ್ಕೆ ಊರಿನತ್ತ ಜನ ಈಗ ಲಗ್ಗೆಯನ್ನ ಇಡ್ತಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಜನ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲದ ರೀತಿಯಲ್ಲಿ ಮೆಜೆಸ್ಟಿಕ್ ತುಂಬಿ ತುಳುಕ್ತಾ ಇದೆ. ಬಸ್ಗಳು ಫುಲ್ ರಶ್ ಆಗಿದೆ. ಇತ್ತ ಬಸ್ನಲ್ಲಿ ಸೀಟ್ ಸಿಗದೆ ಒದ್ದಾಡ್ತಾ ಇದ್ದಾರೆ ಜನರು. ಊರಿಗೆ ಹೋಗಲು ಸಂಕಷ್ಟ ಎದುರಾಗ್ತಾ ಇದೆ ಅವರಿಗೆ. ಲಗೇಜ್ ಸಮೇತ ಮೆಜೆಸ್ಟಿಕ್ನಲ್ಲೇ ರಾತ್ರಿ ಇಡೀ ಜಾಗರಣೆ ಮಾಡ್ತಿದ್ದಾರೆ ಯುಗಾದಿ ಹಬ್ಬಕ್ಕೆ. ನೋಡಿ, ಹಬ್ಬ ಅಂತ ಬಂದ ಕೂಡಲೇ ಎಲ್ಲರೂ ಕೂಡ ತಮ್ಮ ತಮ್ಮ ಊರಿನತ್ತ ಸಾಗೋದು ಬಹಳ ವಿರಳ ಅಂತಾನೆ ಹೇಳಬಹುದು. ಆದರೆ ಹಬ್ಬದ ಸಮಯದಲ್ಲಿ ಈ ರೀತಿ ಹೋಗುವಾಗ ಕೆಲವೊಂದ್ಸಲ ಹೀಗೆ ಆಗುತ್ತೆ. ಆದರೆ ಈಗ ರಂಜಾನ್ ಹಬ್ಬ ಕೂಡ ಇರೋದ್ರಿಂದ ಯುಗಾದಿ ಹಬ್ಬ ಕೂಡ ಹತ್ತತ್ರ, ಈಗ ಇವತ್ತು ಯುಗಾದಿ ಹಬ್ಬ ಆಗಿ ಇನ್ನೇನು ರಂಜಾನ್ ಹಬ್ಬ ಬರ್ತಾ ಇರೋ ಕಾರಣ ಜನ ಊರಿನತ್ತ ಸಾಗೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಅಷ್ಟು ಜನ ಇದ್ದಾರೆ, ಇಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ಗಳೆಲ್ಲ ಫುಲ್ ರಶ್, ನಿಂತ್ಕೊಂಡು ಹೋಗುವಂತಹ ಪರಿಸ್ಥಿತಿಗಳು. ಫ್ಲೇವರ್ ಮೇಲೆ ಹೋಗೋಣ ಅಂತಂದರೆ ನಿಂತ್ಕೊಂಡು ಹೋಗೋಕ್ಕೆ 1 hour 2 hours ಬೇಕಾಗುತ್ತೆ. ಅದೇ ನಾವು ಸೀಟ್ ನಾರ್ಮಲ್ ಯಾವುದಾದ್ರೂ ಹೋಗೋಣ, ಫ್ಲೇವರ್ ಮೇಲೆ ಕೆಳಗಡೆ ಹೋಗೋವಂಥದ್ರ ಮೇಲೆ ಹೋಗೋಣ ಬಸ್ಗಳಲ್ಲಿ ಅಂತಂದ್ರೂ ಕೂಡ ಅದೊಂದು 4 hours ಆಗುತ್ತೆ. ಈ ರೀತಿ ಜರ್ನಿಗಳಾಗ್ತಾ ಇರುತ್ತೆ. ಬಸ್ನಲ್ಲಿ ಸೀಟ್ ಸಿಗದೆ ಒಂದು ಕಡೆ ಒದ್ದಾಡ್ತಾ ಇದ್ದಾರೆ ಪ್ರಯಾಣಿಕರು. ಊರಿಗೆ ಹೋಗಲು ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಈಗ ಜನರು. ಲಗೇಜ್ ಸಮೇತ ಮೆಜೆಸ್ಟಿಕ್ನಲ್ಲಿ ರಾತ್ರಿ ಇಡೀ ನಿಂತಿದ್ದಾರೆ ಎಲ್ಲ ಜನರು. ನಾನು ದಾವಣಗೆರೆ ಹೋಗ್ಬೇಕು ಮೇಡಮ್. ದಾವಣಗೆರೆ ಹೋಗ್ಬೇಕು, ಒಂದು 3 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ಸು ಬರ್ತಾ ಇದೆ, ಎಲ್ಲ ಆಲ್ರೆಡಿ ಫುಲ್ಲಾಗಿ ಬರ್ತಾ ಇದೆ. ನಾವು 2 hour 3 hour ನಿಂತ್ಕೊಂಡಿರೋ ಇಲ್ಲಿ ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಕರೆಕ್ಟ್ ಟೈಮ್ಗೆ ಹಬ್ಬನೇ ಮುಗಿದ ಮೇಲೆ ಹೋಗೋಕೆ ಥರ ಆಗ್ತಾ ಇದೆ. ಬಸ್ಸು ಏನು ಎಷ್ಟೋ ಬಸ್ ಬಿಟ್ಟಿದ್ದಾರಾ ಇಲ್ವಾ ಅಂತ ಏನು ಗೊತ್ತಾಗ್ತಾಯಿಲ್ಲ ನಮಗೆ. ನೋಡಿ, ಈ ಥರ ಲೋಡುಗಳು ಎಲ್ಲ ಎತ್ಕೊಂಡು ಮನೆಗೆ ಹೋಗೋಣ, ಮಕ್ಳು ಮರಿ ನೋಡೋಣ ಅಂತ ಹೋಗ್ತಾ ಇರ್ತೀವಿ. ಸರ್ಕಾರ ಅದು ಏನು ಮಾಡ್ತಾ ಇದೆ ನನಗೆ ದೇವರನ್ನು ಗೊತ್ತಾಗ್ತಾ ಇಲ್ಲ. ಬಸ್ ಅಷ್ಟಿದೆ ಇಷ್ಟಿದೆ ಬಿಟ್ಟಿದ್ದೀನಿ, ಫ್ರೀ ಬಸ್ ಬಿಟ್ಟು, ಅದು ಬರೀ ಮಾತ್ರನೇ ಇದೆ, ಏನು ಆಗ್ತಾಯಿಲ್ಲ. ನೋಡಿ ಎಷ್ಟು ಜನ ನೋಡಿ ಬರೋಕ್ಕೆ ಮುಂಚೆನೇ ಹತ್ಕೊಂಡ್ಬರ್ತಾರೆ. ಇದು ನಾವೆಲ್ಲ ಹತ್ಕೊಂಡು ಹೋಗೋಕ್ಕಾಗುತ್ತೆ.